ಆಮೇಲೆ ನಮ್ಮಲ್ಲಿ ಬಸ್ ನಿಲ್ಲಿಸ್ತೇನೆ ಅಂಗವಿಕಲರುಗಳಿಗೆ ಹೋಗೋದು ವಿಚಾರ ಬಗ್ಗೆ ಎಲ್ಲ ತಹಸೀಲ್ದಾರ್ ಮಾತಾಡ್ಬೇಕಿತ್ತು. ದಯಮಾಡಿ ಆಶಾ ಅವರು ಕೌಂಟ್ ಮಾಡ್ಕೊಂಡು ತಹಸೀಲ್ದಾರಿಗೆ ಮನವಿ ಕೊಡ್ಬೇಕಂತ ಹೇಳ್ತೀನಿ. ಏನು ಅಂತಂದ್ರೆ ಮೇಡಮ್ ಅಂದ್ರೆ ನಮ್ಮ ಅಂಗವಿಕಲರಿಗೆ ಅಂತ್ಯೋದಯ ಕಾರ್ಡ್ ವಿಚಾರದಲ್ಲಿ ದಯಮಾಡಿ ಇದು ಮಾಡಿ. ಮೊನ್ನೆ ಯಾವುದೋ ಅಂಗವಿಕಲರ ಬಗ್ಗೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಮಾತಾಡಿದೆ ಸರ್ ಫೋನಲ್ಲಿ. ಸರ್ ದಯಮಾಡಿ ಅಂಗವಿಕಲರ ಬಗ್ಗೆ ಏನು ಯಾವುದೇ ಒಂದು ಕಾರ್ಯಕ್ರಮಗಳು ಏನು ಜಾರಿ ಆಯ್ತಲ್ಲ, ಯಾವುದೇ ಇಲಾಖೆಯಲ್ಲಿ ದುಡ್ಡಿಲ್ಲ, ಯಾವಾಗಲೂ ದುಡ್ಡಿರೋದು. ದಯಮಾಡಿ ಅಂಗವಿಕಲರಿಗೆ ಫ್ರೀ ಬಸ್ ಪಾಸ್ ಮಾಡಿ. ನಾವು 660 ಕಟ್ಟಕ್ಕಾಗಲ್ಲ, 100 ಕಿಲೋಮೀಟರ್ ವ್ಯಾಪ್ತಿ ಮಾಡಿದ್ರೆ ಮಾಡಿ, ಒಂದು 500 ಕಿಲೋಮೀಟರ್ ಆದ್ರೆ ಆಗಲ್ಲ, 100 ಕಿಲೋಮೀಟರ್ ಮಾಡ್ತೀವಿ ಅಂದ್ರೆ. ವಿಶೇಷ ಚೇತನರಿಗೆ ಸಚಿವಾಲಯದ ಬಗ್ಗೆ ದೊಡ್ಡ ಮಟ್ಟ ಸ್ಟ್ರೈಕ್ ಮಾಡಿ ಇಲಾಖೆಗೆ 3-4 ಸಲ ಹೋಗಿ ಎಲ್ಲ ಇದು ಮಾಡಿವೆ. ನಮಗೆ ಬೇಕಾಗಿರೋದು ಒಂದು ವ್ಯವಸ್ಥೆ ಬೇಕು, ಸಿಸ್ಟಮ್ಯಾಟಿಕ್ ಕ್ರಮಬದ್ಧವಾದ ಮನವಿ ಬೇಕು, ಕ್ರಮಬದ್ಧವಾದ ಮಾಡಿ ಅಂತ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಮೀರಾ ಶಿವಲಿಂಗ ರೆಡ್ ಕ್ರಾಸ್ ಸಂಸ್ಥೆ ಇದೆ, ಅಲ್ಲಿಯೂ ಕೂಡ ಸಾಕಷ್ಟು ಹಣ ಇದೆ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಆ ಸದುಪಯೋಗನ ನಮ್ಮ ತಾಲೂಕಿನಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲೇ ಸೌಲಭ್ಯ ಸಿಗ್ತಾ ಇದೆ. ಆದ್ರೆ ಅಲ್ಲಿ ಕೂಡ ನಾವು ಮನವಿಯನ್ನ ಕೊಡಬೇಕು. ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ನಾವು ಕೇಳೋದು ಇಷ್ಟೇ, ಹಣ ಕೇಳ್ತಾ ಇದ್ದೀವಿ. ಹಣ ಯಾವ ಇದರಲ್ಲಿ ಹಣ ಬರಬೇಕೋ, ವೇತನ ಬರಬೇಕೋ, ಭತ್ಯೆ ಬರಬೇಕೋ ಅದನ್ನ ಕೊಡ್ತಾರೆ. ವೇತನವನ್ನ ನಾವು ಹಣವನ್ನೇ ಕೇಳಿದ್ರೆ ಯಾರು ಕೂಡ ಹಣವನ್ನ ಕೊಡಲ್ಲ. ನಮಗೆ ಬೇಕಾದ ಸೌಲಭ್ಯಗಳನ್ನ ಕೇಳಬೇಕು, ವಸ್ತುಗಳನ್ನ ಕೇಳಬೇಕು. ವಸ್ತು ರೂಪದಲ್ಲಿ ನೀವು ಕೇಳಿ, ಆಗ ಖಂಡಿತ ನಿಮಗೆ ಸಹಾಯ ಆಗುತ್ತೆ. ವರ್ಷಿನಿ ರಮ್ಯಾರು